ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಅತ್ಯಂತ ಸುಂದರ ಮತ್ತು ನಿಗೂಢ ಕಾಡುಗಳಲ್ಲಿ ಒಂದಾದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಹೃದಯ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಕೇವಲ ವನ್ಯಮೃಗಗಳಷ್ಟೇ ಅಲ್ಲ, ದಶಕಗಳ ಇತಿಹಾಸವನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ಒಂದು ಪವಿತ್ರ ತಾಣವಿದೆ. ಅದೇ ಮಾಸ್ತಿಗುಡಿ. ಕಾಡಿನ ದೇವತೆ ಮಾಸ್ತಮ್ಮ ನೆಲೆಸಿರುವ ಸ್ಥಳ. ಅಲ್ಲಿ ಜಾತ್ರೆ ನಡೀತಾ ಇದೆ. ಬನ್ನಿ, ಈ ವಿಡಿಯೋದಲ್ಲಿ ನಮ್ಮೊಂದಿಗೆ ಜಾತ್ರೆ ವೀಕ್ಷಿಸಿ ಹಾಗೂ ಅಲ್ಲಿನ ವಿಶೇಷತೆ ಮತ್ತು ಇತಿಹಾಸವನ್ನು ತಿಳಿಯೋಣ. ಮಾಸ್ತಿಗುಡಿಯ ಜಾತ್ರೆಯು ನಾಗರಹೊಳೆ ಅರಣ್ಯ ವ್ಯಾಪ್ತಿಯಲ್ಲಿ ನಡೆಯುವ ಅತ್ಯಂತ ವಿಶಿಷ್ಟ ಮತ್ತು ಭಕ್ತಿಪೂರ್ವಕ ಆಚರಣೆಗಳಲ್ಲಿ ಒಂದಾಗಿದೆ. ಕಾಡಿನ ದೇವತೆ ಮಾಸ್ತಮ್ಮನಿಗೆ ಸಮರ್ಪಿತವಾದ ಈ ಜಾತ್ರೆ ಸ್ಥಳೀಯ ಜನರು ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಮಾಸ್ತಿಗುಡಿ ಜಾತ್ರೆಯು ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ, ಅಂದರೆ ವೈಶಾಖ ಮಾಸದಲ್ಲಿ ನಡೆಯುತ್ತದೆ. ಬಳ್ಳೆ ಅರಣ್ಯ ವ್ಯಾಪ್ತಿಯಲ್ಲಿರುವ ಮಾಸ್ತಮ್ಮನಿಗೆ ಈ ಸಂದರ್ಭದಲ್ಲಿ ವಿಶೇಷ ಪೂಜೆ ಹಾಗೂ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜಾತ್ರೆಯು ಯಾವುದೇ ಭವ್ಯವಾದ ದೇವಸ್ಥಾನದ ಸಂಕೀರ್ಣದಲ್ಲಿ ನಡೆಯುವುದಿಲ್ಲ. ಕಾಡಿನ ನಡುವೆ ಇರುವ ದೊಡ್ಡ ಮರದ ಕೆಳಗೆ ನೆಲೆಸಿರುವ ಮಾಸ್ತಮ್ಮನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಆದಿವಾಸಿಗಳ ಭಕ್ತಿ. ಈ ಜಾತ್ರೆಯಲ್ಲಿ ಸ್ಥಳೀಯ ಗಿರಿಜನರು, ಜೇನುಕುರುಬರು ಮತ್ತು ಕಾಡುಕುರುಬರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರ ಸಂಪ್ರದಾಯದಂತೆ ದೇವಿಗೆ ಪೂಜೆ ಸಲ್ಲಿಸುವುದು ಈ ಉತ್ಸವದ ವಿಶೇಷ. ಜಾತ್ರೆಯ ಸಂದರ್ಭದಲ್ಲಿ ಸ್ಥಳೀಯ ಬುಡಕಟ್ಟು ಜನಾಂಗದವರು ತಮ್ಮ ಸಾಂಪ್ರದಾಯಿಕ ನೃತ್ಯ ಹಾಗೂ ಹಾಡುಗಳನ್ನು ಪ್ರದರ್ಶಿಸುತ್ತಾರೆ. ಕಾಡಿನ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಕೋಪಗಳಿಂದ ರಕ್ಷಿಸಲೆಂದು ದೇವಿಗೆ ಈ ಮೂಲಕ ಮೊರೆ ಹೋಗುತ್ತಾರೆ. ಭಕ್ತರು ತಮಗಿಷ್ಟವಾದ ಕಾರ್ಯಗಳು ನೆರವೇರಿದರೆ ದೇವಸ್ಥಾನಕ್ಕೆ ಗಂಟೆಗಳನ್ನು ಅರ್ಪಿಸುವ ಸಂಪ್ರದಾಯವಿದೆ.
ದೇವಸ್ಥಾನದ ಸುತ್ತಮುತ್ತ 100 ಗಂಟೆಗಳು ಕಟ್ಟಲ್ಪಟ್ಟಿರುವುದನ್ನು ನೀವು ಕಾಣಬಹುದು. ಥ್ಯಾಂಕ್ಸ್ ಕಣಮ್ಮ. ಸ್ಥಳಾಂತರದ ಕತೆ. ಕಬಿನಿ ಅಣೆಕಟ್ಟು ನಿರ್ಮಾಣವಾದಾಗ ಮುಳುಗಡೆಯಾದ ಹಳೆಯ ಮಾಸ್ತಿಗುಡಿ ಗ್ರಾಮದ ಜನರು ಈಗಿನ ಬಳ್ಳೆ ಮತ್ತು ಅಂತರಸಂತೆ ಪ್ರದೇಶಗಳಲ್ಲಿ ನೆಲೆಸಿದ್ದಾರೆ. ಮಾಸ್ತಿಗುಡಿಯ ಮೂಲ ಇತಿಹಾಸವು ಕಬಿನಿ ನದಿಯ ದಂಡೆಯಲ್ಲಿದೆ. 1970ರ ದಶಕದಲ್ಲಿ ಕಬಿನಿ ಅಣೆಕಟ್ಟು ನಿರ್ಮಾಣವಾದಾಗ ಮೂಲ ಮಾಸ್ತಿಗುಡಿ ಗ್ರಾಮ ಮತ್ತು ಮಾಸ್ತಮ್ಮನ ಗುಡಿ ನೀರಿನಲ್ಲಿ ಮುಳುಗಡೆಯಾದವು. ಇಂದಿಗೂ ಬೇಸಿಗೆಯಲ್ಲಿ ನೀರು ಕಡಿಮೆಯಾದಾಗ ಆ ಹಳೆಯ ದೇವಾಲಯದ ಗೋಪುರ ಮತ್ತು ಇತಿಹಾಸದ ಕುರುಹುಗಳು ದರ್ಶನ ನೀಡುತ್ತವೆ. ಈ ದೇವತೆ ಕಾಡಿನ ರಕ್ಷಕಿ ಎಂದು ಇಲ್ಲಿನ ಆದಿವಾಸಿಗಳು ಮತ್ತು ಜನರು ನಂಬುತ್ತಾರೆ. ಪ್ರಕೃತಿಯ ಆರಾಧನೆ. ಮಾಸ್ತಮ್ಮ ದೇವಿಯು ಕಾಡಿನ ಪ್ರಾಣಿಗಳನ್ನು ಮತ್ತು ಕಾಡಿಗೆ ಬರುವ ಜನರನ್ನು ರಕ್ಷಿಸುತ್ತಾಳೆ ಎಂಬ ಗಾಢವಾದ ನಂಬಿಕೆ ಇಲ್ಲಿನ ಜನರಲ್ಲಿದೆ. ನೀರಿನಲ್ಲಿ ಮುಳುಗಡೆಯಾದ ನಂತರ ದೇವಸ್ಥಾನವನ್ನು ಬಳ್ಳೆ ಅರಣ್ಯ ವ್ಯಾಪ್ತಿಯ ಮುಖ್ಯ ರಸ್ತೆಯ ಬದಿಯಲ್ಲಿ ಪುನರ್ಸ್ಥಾಪಿಸಲಾಯಿತು. ಈ ದೇವಸ್ಥಾನವು ಒಂದು ದೊಡ್ಡ ಮರದ ಕೆಳಗೆ ನೆಲೆಸಿದೆ. ಇಲ್ಲಿನ ವಿಶೇಷವೆಂದರೆ ದೇವರಿಗೆ ಯಾವುದೇ ದೊಡ್ಡ ಗೋಪುರವಿಲ್ಲ, ಬದಲಾಗಿ ಪ್ರಕೃತಿಯೇ ಇಲ್ಲಿನ ದೇಗುಲ. ಇತ್ತೀಚಿನ ವರ್ಷಗಳಲ್ಲಿ ಭಕ್ತರ ನೆರವಿನಿಂದ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಮಾಸ್ತಿಗುಡಿಗೂ ಚಿತ್ರರಂಗಕ್ಕೂ ಅವಿನಾಭಾವ ಸಂಬಂಧವಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಸಿದ್ಧ ಸಿನಿಮಾ ಗಂಧದ ಗುಡಿ ಚಿತ್ರೀಕರಣ ನಡೆದಿದ್ದು ಇದೇ ಪರಿಸರದಲ್ಲಿ. ಶೂಟಿಂಗ್ ಸಮಯದಲ್ಲಿ ಯಾವುದೇ ತೊಂದರೆಯಾಗದಿರಲಿ ಎಂದು ಅಣ್ಣ ಅವರು ಮಾಸ್ತಮ್ಮನಿಗೆ ಹರಕೆ ಹೊತ್ತಿದ್ದರು. ಚಿತ್ರ ಯಶಸ್ವಿಯಾದ ನಂತರ ಅವರು ಅರ್ಪಿಸಿದ ದೊಡ್ಡ ಗಂಟೆ ಇಂದಿಗೂ ದೇವಸ್ಥಾನದಲ್ಲಿದೆ. ಮಾಸ್ತಿಗುಡಿಯು ಹುಲಿ ಸಂರಕ್ಷಿತ ಪ್ರದೇಶದ ಒಳಗಿರುವುದರಿಂದ ಜಾತ್ರೆಯ ಸಮಯದಲ್ಲಿ ಅರಣ್ಯ ಇಲಾಖೆಯು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೊಳಿಸುತ್ತದೆ. ಸಂಜೆ 6 ಗಂಟೆಯ ನಂತರ ಅರಣ್ಯದ ಹಾದಿಯಲ್ಲಿ ಸಂಚಾರ ನಿರ್ಬಂಧವಿರುವುದರಿಂದ ಜಾತ್ರೆಗೆ ಬರುವವರು ಸೂರ್ಯಾಸ್ತದ ಮೊದಲು ಮರಳಬೇಕಾಗುತ್ತದೆ. ಕಾಡಿನ ಸಂರಕ್ಷಣೆಯ ದೃಷ್ಟಿಯಿಂದ ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ. ಸಾಮಾನ್ಯವಾಗಿ ದೇವಸ್ಥಾನದ ಸಮಯ ಬೆಳಗ್ಗೆ 8:30ರಿಂದ ಸಂಜೆ 4:30ರವರೆಗೆ. ವಿಶೇಷತೆ, ಕಾಡಿನ ಹಾದಿಯಲ್ಲಿ ಸಾಗುವಾಗ ವಾಹನ ನಿಲ್ಲಿಸುವುದು ಅಥವಾ ಫೋಟೋ ತೆಗೆಯುವುದು ನಿಷೇಧಿಸಲಾಗಿದೆ. ಚೆಕ್ಪೋಸ್ಟ್ ನಿಯಮಗಳನ್ನು ಪಾಲಿಸಿ.
ಮಾಸ್ತಿಗುಡಿ ಜಾತ್ರೆಯ ಸಂದರ್ಭದಲ್ಲಿ ಅನ್ನದಾನದ ವ್ಯವಸ್ಥೆ. ಜಾತ್ರೆಗೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಸಮಿತಿಗಳ ಸಹಯೋಗದೊಂದಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಅರಣ್ಯದ ಒಳಭಾಗದಲ್ಲಿ ಜಾತ್ರೆ ನಡೆಯುವುದರಿಂದ ಪ್ರಕೃತಿಗೆ ಹಾನಿಯಾಗದಂತೆ ಅನ್ನದಾನದ ಸ್ಥಳದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಇಲಾಖೆಯು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತದೆ. ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ ಭಕ್ತರ ಸಂಚಾರವನ್ನು ನಿಯಂತ್ರಿಸಲು ಮತ್ತು ಅಹಿತಕರ ಘಟನೆಗಳು ನಡೆಯದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹದ್ದಿನ ಕಣ್ಣಿಟ್ಟಿರುತ್ತಾರೆ. ಅರಣ್ಯ ಇಲಾಖೆಯು ಭಕ್ತರ ಅನುಕೂಲಕ್ಕಾಗಿ ಇಂತಹ ವ್ಯವಸ್ಥೆಗಳನ್ನು ಮಾಡುತ್ತದೆ. ದೇವಸ್ಥಾನದ ಪಕ್ಕದಲ್ಲೇ ಇರುವುದು ಬಳ್ಳೆ ಆನೆ ಶಿಬಿರ. ಇದು ನಾಗರಹೊಳೆಯ ಅತ್ಯಂತ ಹಳೆಯ ಆನೆ ಶಿಬಿರಗಳಲ್ಲಿ ಒಂದು. ಇಲ್ಲಿನ ಆನೆಗಳು ದಸರಾದಲ್ಲೂ ಪಾಲ್ಗೊಳ್ತವೆ. ನಿಶ್ಶಬ್ದ ಮತ್ತು ನಿಯಮಬದ್ಧ ಆಚರಣೆ. ಹುಲಿ ಸಂರಕ್ಷಿತ ಪ್ರದೇಶದ ಕೋರ್ ವಲಯದಲ್ಲಿ ಈ ತಾಣವಿರುವುದರಿಂದ ವನ್ಯಜೀವಿಗಳಿಗೆ ತೊಂದರೆಯಾಗದಂತೆ ಅರಣ್ಯ ಇಲಾಖೆಯು ನಿಯಮಗಳನ್ನು ರೂಪಿಸಿರುತ್ತದೆ. ಭಕ್ತರು ಕೂಡ ಕಾಡಿನ ಮೌನವನ್ನು ಗೌರವಿಸುತ್ತಾ ಸೂರ್ಯಾಸ್ತದ ಒಳಗೆ ತಮ್ಮ ವಿಧಿವಿಧಾನಗಳನ್ನು ಮುಗಿಸಿ ಮರಳುತ್ತಾರೆ. ಗಿರಿಜನರ ಸಂಪ್ರದಾಯ. ಸ್ಥಳೀಯ ಆದಿವಾಸಿಗಳು ಕಾಡಿನ ಪ್ರತಿಕಣವನ್ನು ದೈವವೆಂದು ಪೂಜಿಸುತ್ತಾರೆ. ಅವರ ಆಚರಣೆಗಳಲ್ಲಿ ಕಾಡಿನ ಪ್ರಾಣಿಗಳ ರಕ್ಷಣೆಗಾಗಿ ಮೊರೆ ಹೋಗುವುದರಿಂದ ಇಲ್ಲಿನ ಭಕ್ತಿಯೇ ಪ್ರಕೃತಿಯ ರಕ್ಷಾ ಕವಚವಾಗಿದೆ. ಈ ರೀತಿಯಾಗಿ ಮಾಸ್ತಿಗುಡಿಯಲ್ಲಿ ಭಕ್ತಿಯು ಕೇವಲ ಆಚರಣೆಯಾಗದೆ ಕಾಡಿನ ಶಾಂತತೆಯನ್ನು ಕಾಪಾಡುವ ಒಂದು ಹೊಣೆಗಾರಿಕೆಯೂ ಆಗಿದೆ. ಮಾಸ್ತಿಗುಡಿ ಎಂಬುದು ಕೇವಲ ದೇವಸ್ಥಾನವಲ್ಲ, ಅದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ನಂಬಿಕೆಯ ಸಂಕೇತ. ನೀವು ಎಂದಾದರೂ HD ಕೋಟೆ ಅಥವಾ ಕಬಿನಿ ಕಡೆ ಬಂದರೆ ಈ ಪವಿತ್ರ ತಾಣಕ್ಕೆ ಭೇಟಿ ನೀಡಲು ಮರೆಯಬೇಡಿ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.